ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹಿಂದಿ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಪ್ರತಿದಿನ ಉಪಯೋಗವಾಗುವಂತ ಕೆಲವು ವಾಕ್ಯಗಳನ್ನ ಕಲಿಯೋಣ. ಕರಿತಾ ಇದ್ದೀನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ. ಅದನ್ನ ಹಿಂದಿಯಲ್ಲಿ ಮೇರೆ ಗರ್ ಆಯಿಯೆ ಅಂತ ಹೇಳ್ತೀವಿ. ಸೊ ನಮ್ಮ ಮನೆಗೆ ಬನ್ನಿ, ಮೇರೆ ಗರ್ ಆಯಿಯೆ. ಅದೇ ನಮ್ಮ ಮನೆಗೆ ಬಾ ಅನ್ನೋದನ್ನ ಮೇರೆ ಗರ್ ಆವೋ ಅಂತ ಹೇಳ್ತೀವಿ. ಸೊ ಆವೋ ಏಕವಚನದಲ್ಲಾಗುತ್ತೆ. ಅದೇ ಆಯಿ ಅನ್ನೋದು ಬಹುವಚನದಲ್ಲಿ ಇಲ್ಲ. ನಾವು ಯಾವುದೇ ವ್ಯಕ್ತಿಗೆ ಗೌರವದಿಂದ ಮಾತಾಡ್ಬೇಕಾದ್ರೆ ಪ್ರಯೋಗ ಮಾಡ್ತೀವಿ. ಸೊ ನಮ್ಮ ಮನೆಗೆ ಬಾ ಅನ್ನೋದನ್ನ ಮೇರೆ ಗರ್ ಆವೋ ಅಂತೀವಿ. ಅದೇ ನಮ್ಮ ಮನೆಗೆ ಬನ್ನಿ ಅನ್ನೋದನ್ನ ಮೇರೆ ಗರ್ ಆಯಿ ಅಂತ ಹೇಳ್ತೀವಿ. ಸೊ ನನಗೆ ಬೇಡ, ನನಗೆ ಬೇಡ ಅನ್ನೋದನ್ನ ಮುಜೆ ನಹಿ ಚಾಯಿ ಅಂತ ಹೇಳ್ತೀವಿ. ಸೊ ನನಗೆ ತೋ ಮುಜೆ ಬೇಡ ಅನ್ನೋದನ್ನ ನಹಿ ಚಾಯಿಯೆ. ತೋ ನನಗೆ ಬೇಡ, ಮುಜೆ ನಹಿ ಚಾಯಿಯೆ. ಅದೇ ನಾವೇನಾದ್ರೂ ಹೇಳ್ಬೇಕಾದ್ರೆ ನಮಗೆ ಬೇಡ ಅನ್ನೋದನ್ನ ಹಮ್ಕೋ ಅಂತ ಹೇಳ್ತೀವಿ. ಸೊ ನಮಗೆ ಬೇಡ ಅನ್ನೋದನ್ನ ಹಮ್ಕೋ ನಹಿ ಚಾಯಿ ಅಂತ ಹೇಳ್ತೀವಿ. ಸೊ ಮತ್ತೆ ಭೇಟಿಯಾಗೋಣ, ಮತ್ತೆ ಭೇಟಿಯಾಗೋಣ. ಭೇಟಿಯಾಗುವುದು ಅದನ್ನ ಹಿಂದಿಯಲ್ಲಿ ಮಿಲ್ನಾ ಅಂತಾರೆ. ಭೇಟಿಯಾಗುವುದು ಮಿಲ್ನಾ, ಭೇಟಿಯಾಗೋಣ ಅದನ್ನ ಮಿಲೆಂಗೆ ಅಂತ ಹೇಳ್ತೀವಿ. ಭೇಟಿಯಾಗೋಣ ಅಥವಾ ಸಿಗೋಣ ಅದನ್ನ ಹಿಂದಿಯಲ್ಲಿ ಮಿಲೆಂಗೆ ಅಂತ ಹೇಳ್ತೀವಿ. ಸೊ ಮತ್ತೆ ಭೇಟಿಯಾಗೋಣ ಅಥವಾ ಪುನಃ ಭೇಟಿಯಾಗೋಣ ಅಥವಾ ಮತ್ತೆ ಸಿಗೋಣ ಅಥವಾ ಪುನಃ ಸಿಗೋಣ ಅದನ್ನ ಹಿಂದಿಯಲ್ಲಿ ಫಿರ್ ಮಿಲೆಂಗೆ ಅಂತ ಹೇಳ್ತೀವಿ. ಸೊ ಮತ್ತೆ ಅಥವಾ ಪುನಃ ಅದನ್ನ ಫಿರ್ ಅಂತ ಹೇಳ್ತೀವಿ. ಅದೇ ಸಿಗೋಣ ಅಥವಾ ಭೇಟಿಯಾಗೋಣ ಅದನ್ನ ಮಿಲೆಂಗೆ ಅಂತ ಹೇಳ್ತೀವಿ. ಸೊ ಮತ್ತೆ ಭೇಟಿಯಾಗೋಣ ಅಥವಾ ಪುನಃ ಭೇಟಿಯಾಗೋಣ ಅದನ್ನ ಹಿಂದಿಯಲ್ಲಿ ಫಿರ್ ಮಿಲೆಂಗೆ ಅಂತ ಹೇಳ್ತೀವಿ. ಸೊ ನನಗೆ ಅನುಮತಿ ಕೊಡು, ನನಗೆ ಅನುಮತಿ ಕೊಡು. ಸೊ ಅನುಮತಿ ಅಂದ್ರೆ ಪರ್ಮಿಷನ್. ಸೊ ಅನುಮತಿ ಹಿಂದಿಲೂ ಕೂಡ ಅನುಮತಿ ಅಂತ ಹೇಳ್ತಾರೆ. ಸೊ ನನಗೆ ಅನುಮತಿ ಕೊಡು ಅನ್ನೋದನ್ನ ಹಿಂದಿಯಲ್ಲಿ ಮುಜೆ ಅನುಮತಿ ದೋ ಅಂತ ಹೇಳ್ತೀವಿ. ನನಗೆ ಅನುಮತಿ ಕೊಡು ಅದನ್ನ ಹಿಂದಿಯಲ್ಲಿ ಮುಜೆ ಅನುಮತಿ ದೋ. ಇಲ್ಲಿ ನನಗೆ, ಮುಜೆ, ಅನುಮತಿ, ಇಲ್ಲೂ ಅನುಮತಿ, ಕೊಡು, ದೋ. ನನಗೆ ಅನುಮತಿ ಕೊಡು ಅದನ್ನ ಹಿಂದಿಯಲ್ಲಿ ಮುಜೆ ಅನುಮತಿ ದೋ ಅಂತ ಹೇಳ್ತೀವಿ. ಇದು ಏಕವಚನದಲ್ಲಾಯ್ತು. ಅದೇ ಬಹುವಚನದಲ್ಲಿ ಅಥವಾ ಗೌರವದಿಂದ ಮಾತಾಡ್ಬೇಕಾದ್ರೆ ನನಗೆ ಅನುಮತಿ ಕೊಡಿ ಅನ್ನೋದನ್ನ ಹಿಂದಿಯಲ್ಲಿ ಮುಜೆ ಅನುಮತಿ ದೀಜಿ ಅಂತ ಹೇಳ್ತೀವಿ. ಸೊ ಕೊಡಿ ಅನ್ನೋದು ದೀಜಿಯೆ, ಅದೇ ಕೊಡು ಅನ್ನೋದನ್ನ ದೋ ಅಂತಾರೆ. ಕೊಡಿ ಅನ್ನೋದು ದೀಜಿಯೆ. ಸೊ ನನಗೆ ಅನುಮತಿ ಕೊಡು, ಮುಜೆ ಅನುಮತಿ ದೋ. ನನಗೆ ಅನುಮತಿ ಕೊಡಿ ಅನ್ನೋದನ್ನ ಮುಜೆ ಅನುಮತಿ ದೀಜಿ ಅಂತೀವಿ. ಅದೇ ನಮಗೆ ಅನುಮತಿ ಕೊಡು ಅನ್ನೋದನ್ನ, ನಮಗೆ ಅನ್ನೋದನ್ನ ಮತ್ತೆ ಹಮ್ಕೋ ಅಂತೀವಿ. ನಮಗೆ ಅನುಮತಿ ಕೊಡು, ಹಮ್ಕೋ ಅನುಮತಿ ದೋ. ಅದೇ ನಮಗೆ ಅನುಮತಿ ಕೊಡಿ ಅನ್ನೋದನ್ನ ಹಮ್ಕೋ ಅನುಮತಿ ದೀಜಿ ಅಂತ ಹೇಳ್ತೀವಿ. ನಾನು ಕಾಯಲು ಸಾಧ್ಯ, ನಾನು ಕಾಯಲು ಸಾಧ್ಯ. ಸೊ ಕಾಯುವುದು ಅದನ್ನ ಹಿಂದಿಯಲ್ಲಿ ಇಂತಜಾರ್ ಅಂತಾರೆ. ಕಾಯುವುದು ಅದನ್ನ ಇಂತಜಾರ್. ಕಾಯಲು ಸಾಧ್ಯ ಅದನ್ನ ಇಂತಜಾರ್ ಕರ್ ಸಕ್ತಾ ಹೂ ಅಂತೀವಿ. ಅದೇ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಕಾಯಲು ಸಾಧ್ಯ ಅದನ್ನ ಇಂತಜಾರ್ ಕರ್ ಸಕ್ತಾ ಹೂ ಅಂತ ಹೇಳ್ತೀವಿ. ಅದೇ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಕಾಯಲು ಸಾಧ್ಯ ಅದನ್ನ ಇಂತಜಾರ್ ಕರ್ ಸಕ್ತಿ ಹೂ ಅಂತ ಹೇಳ್ತೀವಿ. ಸೊ ನಾನು ಕಾಯಲು ಸಾಧ್ಯ ಅದನ್ನ ಮೇ ಇಂತಜಾರ್ ಕರ್ ಸಕ್ತಾ ಹೂ. ಇದು ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಮೇ ಇಂತಜಾರ್ ಕರ್ ಸಕ್ತಿ ಹೂ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಇವಾಗ ನಾನೇನಾದ್ರೂ ಹುಡುಗಾದ್ರೆ ನಾನೇನಂತ ಹೇಳ್ತೀನಿ, ನಾನು ಕಾಯಲು ಸಾಧ್ಯ ಅದನ್ನ ಮೇ ಇಂತಜಾರ್ ಕರ್ ಸಕ್ತಾ ಹೂ ಅಂತ ಹೇಳ್ತೀವಿ. ಈಗ ನಾನು ಹುಡುಗಿ, ಇವಾಗ ನಾನೇನ್ ಹೇಳ್ತೀನಿ, ನಾನು ಕಾಯಲು ಸಾಧ್ಯ ಅದನ್ನ ಮೇ ಇಂತಜಾರ್ ಕರ್ ಸಕ್ತಿ ಹೂ ಅಂತ ಹೇಳ್ತೀವಿ. ಅದೇ ನೀವೇನಾದ್ರೂ ನಾವು ಕಾಯಲು ಸಾಧ್ಯ ಅಂತ ಪ್ರಯೋಗ ಮಾಡಿದಾಗ, ನಾವು ಅಂದಾಗ ಹಮ್ ಅಂತ ಹೇಳ್ತೀವಿ. ಅದೇ ಕಾಯಲು ಸಾಧ್ಯ ಅದನ್ನ ಇಂತಜಾರ್ ಕರ್ ಸಕ್ತೆ ಹೇ ಅಂತ ಹೇಳ್ತೀವಿ. ಸೊ ನಾವು ಕಾಯಲು ಸಾಧ್ಯ ಅದನ್ನ ಹಮ್ ಇಂತಜಾರ್ ಕರ್ ಸಕ್ತೆ ಹೇ ಅಂತ ಹೇಳ್ತೀವಿ. ಸೊ ನಾನು ಕಾಯಲು ಸಾಧ್ಯ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಮೇ ಇಂತಜಾರ್ ಕರ್ ಸಕ್ತಾ ಹೂ, ಮೇ ಇಂತಜಾರ್ ಕರ್ ಸಕ್ತಾ ಹೂ. ಅದೇ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಮೇ ಇಂತಜಾರ್ ಕರ್ ಸಕ್ತಿ ಹೂ. ಅದೇ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ಕಾಯಲು ಸಾಧ್ಯ ಅದನ್ನ ಹಮ್ ಇಂತಜಾರ್ ಕರ್ ಸಕ್ತೆ ಹೇ ಅಂತ ಹೇಳ್ತೀವಿ. ನಾನು ಕಾಯಲು ಸಾಧ್ಯವಿಲ್ಲ, ನಾನು ಕಾಯಲು ಸಾಧ್ಯವಿಲ್ಲ ಅದನ್ನ ಹಿಂದಿಯಲ್ಲಿ ಮೇ ಇಂತಜಾರ್ ನಹಿ ಕರ್ ಸಕ್ತಾ ಹೂ ಅಂತ ಹೇಳ್ತೀವಿ. ಮೇ ಇಂತಜಾರ್ ನಹಿ ಕರ್ ಸಕ್ತಾ ಹೂ ಪುಲ್ಲಿಂಗ ಏಕವಚನದಲ್ಲಿ. ಅದೇ ಮೇ ಇಂತಜಾರ್ ನಹಿ ಕರ್ ಸಕ್ತಿ ಹೂ ಇದು ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಕಾಯಲು ಸಾಧ್ಯವಿಲ್ಲ ಅದನ್ನ ಇಂತಜಾರ್ ನಹಿ ಕರ್ ಸಕ್ತಾ ಹೂ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಇಂತಜಾರ್ ನಹಿ ಕರ್ ಸಕ್ತಿ ಹೂ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನು ಕಾಯಲು ಸಾಧ್ಯವಿಲ್ಲ ಅದನ್ನ ಹಿಂದಿಯಲ್ಲಿ ಮೇ ಇಂತಜಾರ್ ನಹಿ ಕರ್ ಸಕ್ತಾ ಹೂ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಮೇ ಇಂತಜಾರ್ ನಹಿ ಕರ್ ಸಕ್ತಿ ಹೂ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನೇನಾದ್ರೂ ಹುಡುಗಾದ್ರೆ ನಾನೇ ಹೇಳ್ತೀನಿ ಮೇ ಇಂತಜಾರ್ ನಹಿ ಕರ್ ಸಕ್ತಾ ಹೂ ಅಂತ ಹೇಳ್ತೀನಿ. ಈಗ ನಾನು ಹುಡುಗಿ, ಅದಕ್ಕೆ ನಾನೇನು ಹೇಳ್ತೀನಿ, ಮೇ ಇಂತಜಾರ್ ನಹಿ ಕರ್ ಸಕ್ತಿ ಹೂ ಅಂತ ಹೇಳ್ತೀವಿ. ಅದೇ ನಾವು ಕಾಯಲು ಸಾಧ್ಯವಿಲ್ಲ ಅನ್ಬೇಕಾದ್ರೆ ಹಮ್ ಇಂತಜಾರ್ ನಹಿ ಕರ್ ಸಕ್ತೆ ಹೇ ಅಂತ ಹೇಳ್ತೀವಿ. ನಾವು ಕಾಯಲು ಸಾಧ್ಯ ಇಲ್ಲ ಅದನ್ನ ಹಮ್ ಇಂತಜಾರ್ ನಹಿ ಕರ್ ಸಕ್ತೆ ಹೇ ಅಂತ ಹೇಳ್ತೀವಿ.
ಸೊ ನನ್ನ ಹತ್ತಿರ ಸಮಯವಿಲ್ಲ, ನನ್ನ ಹತ್ತಿರ ಸಮಯವಿಲ್ಲ. ಹತ್ತಿರ ಅನ್ನೋದನ್ನ ಹಿಂದಿಯಲ್ಲಿ ಪಾಸ್ ಅಂತ ಹೇಳ್ತೀವಿ. ಅದೇ ಸಮಯವಿಲ್ಲ ಅನ್ನೋದನ್ನ ಸಮಯ್ ನಹಿ ಹೇ ಅಂತೀವಿ. ಸೊ ಕನ್ನಡದಲ್ಲಿ ಸಮಯ, ಅದನ್ನ ಹಿಂದಿಯಲ್ಲಿ ಸಮಯ ಅಂತ ಹೇಳ್ತಾರೆ. ಸೊ ನನ್ನ ಹತ್ತಿರ ಸಮಯವಿಲ್ಲ, ಅದನ್ನ ಮೇರೆ ಪಾಸ್ ಸಮಯ್ ನಹಿ ಹೇ ಅಂತ ಹೇಳ್ತೀವಿ. ಸೊ ನನ್ನ ಹತ್ತಿರ ಸಮಯವಿಲ್ಲ, ಅದನ್ನ ಮೇರೆ ಪಾಸ್ ಸಮಯ್ ನಹಿ ಹೇ. ಅದೇ ನಮ್ಮ ಹತ್ತಿರ ಸಮಯವಿಲ್ಲ, ಅದನ್ನ ಹಮಾರೆ ಪಾಸ್ ಸಮಯ್ ನಹಿ ಹೇ ಅಂತ ಹೇಳ್ತೀವಿ. ಸೊ ಹಮಾರೆ ಪಾಸ್ ಸಮಯ್ ನಹಿ ಹೇ ಅಂತ ಹೇಳ್ತೀವಿ. ಸೊ ನನ್ನ ಹತ್ತಿರ ಸಮಯವಿಲ್ಲ, ಮೇರೆ ಪಾಸ್ ಸಮಯ್ ನಹಿ ಹೇ. ನಮ್ಮ ಹತ್ತಿರ ಸಮಯವಿಲ್ಲ, ಅದನ್ನ ಹಮಾರೆ ಪಾಸ್ ಸಮಯ್ ನಹಿ ಹೇ ಅಂತ ಹೇಳ್ತೀವಿ. ನನಗೆ ಬಿಡುವಿಲ್ಲ, ನನಗೆ ಬಿಡುವಿಲ್ಲ ಅಂದ್ರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ. ನಾನು ಬ್ಯುಸಿ ಇದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಮೇ ವ್ಯಸ್ತು ಅಂತ ಹೇಳ್ತೀವಿ. ಸೊ ನನಗೆ ಬಿಡುವಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಹೇಳ್ಬೇಕಾದ್ರೆ ನಾನು ಬ್ಯುಸಿ ಅನ್ನೋದನ್ನ ಮೇ ವ್ಯಸ್ತು ಅಂತ ಹಿಂದಿಲಿ ಹೇಳ್ತೀವಿ. ಸೊ ನಾನು ಸುಸ್ತಾಗಿದ್ದೇನೆ, ನಾನು ಸುಸ್ತಾಗಿದ್ದೇನೆ. ಸುಸ್ತಾಗುವುದು ಅದನ್ನ ಹಿಂದಿಯಲ್ಲಿ ತಖನ ಅಂತಾರೆ. ಸುಸ್ತಾಗುವುದು ತಖನ. ಸುಸ್ತಾಗಿದ್ದೇನೆ ಅನ್ನೋದನ್ನ ಥಗ್ಗಯ ಹೋ ಏಕವಚನ ಪುಲ್ಲಿಂಗದಲ್ಲಿ ಥಗ್ಗಯ ಹೋ ಅಂತೀವಿ. ಅದೇ ಥಗ್ಗೈ ಹೋ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನು ಸುಸ್ತಾಗಿದ್ದೇನೆ, ಅದನ್ನ ಮೇ ಥಗ್ಗಯ ಹೋ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಮೇ ಥಗ್ಗೈ ಹೋ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಈಗ ನಾನು ಹುಡುಗಾಗಿದ್ರೆ ನಾನೇನಂತ ಹೇಳ್ತೀನಿ, ಮೇ ಥಗ್ಗಯ ಹೋ ಅಂತೀನಿ. ನಾನು ಸುಸ್ತಾಗಿದ್ದೇನೆ, ಅದನ್ನ ಮೇ ಥಗ್ಗಯ ಹೋ ಅಂತ ಹೇಳ್ತೀನಿ. ಅದೇ ಈಗ ನಾನು ಹುಡುಗಿ, ನಾನೇನಂತ ಹೇಳ್ತೀನಿ, ನಾನು ಸುಸ್ತಾಗಿದ್ದೇನೆ, ಅದನ್ನ ಮೇ ಥಗ್ಗೈ ಹೋ ಅಂತ ಹೇಳ್ತೀವಿ. ಅದೇ ನಾವು ಸುಸ್ತಾಗಿದ್ದೇವೆ ಅಂತ ಹೇಳ್ಬೇಕಾದ್ರೆ ಹಮ್ ಥಕ್ ಗಯೆ ಹೇ ಅಂತೀವಿ. ನಾವು ಸುಸ್ತಾಗಿದ್ದೇವೆ, ಅದನ್ನ ಹಮ್ ಥಕ್ ಗಯೆ ಹೇ ಅಂತ ಹೇಳ್ತೀವಿ. ಸೊ ಇಲ್ಲಿ ಹಮ್ ಅಂತ ಪ್ರಯೋಗ ಮಾಡಿದಾಗ ಇಲ್ಲಿ ಹೇ ಅಂತ ಪ್ರಯೋಗ ಮಾಡ್ತೀವಿ. ಸೊ ನಾನು ಸುಸ್ತಾಗಿದ್ದೇನೆ, ಮೇ ಥಕ್ ಗಯ ಹೋ ಇದು ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಮೇ ಥಕ್ ಗೈ ಹೋ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಅದೇ ನಾವು ಸುಸ್ತಾಗಿದ್ದೇವೆ, ಅದನ್ನ ಹಮ್ ತಕ್ ಗಯೆ ಹೇ ಅಂತ ಹೇಳ್ತೀವಿ. ಸೊ ನಾನು ಒಪ್ಪುವುದಿಲ್ಲ, ನಾನು ಒಪ್ಪುವುದಿಲ್ಲ. ಒಪ್ಪುವುದು ಅದನ್ನ ಸಹಮತ್ ಅಂತಾರೆ ಹಿಂದಿಯಲ್ಲಿ. ಒಪ್ಪುವುದು ಸಹಮತ್, ಒಪ್ಪುವುದಿಲ್ಲ ಅನ್ನೋದನ್ನ ಸಹಮತ್ ನಹಿ ಹೂ ಅಂತಾರೆ. ಒಪ್ಪುವುದಿಲ್ಲ ಅದನ್ನ ಸಹಮತ್ ನಹಿ ಹೂ. ಅದೇ ನಾನು ಒಪ್ಪುವುದಿಲ್ಲ, ಅದನ್ನ ಮೇ ಸಹಮತ್ ನಹಿ ಹೂ ಅಂತ ಹೇಳ್ತೀವಿ. ಸೊ ನಾನು ಒಪ್ಪುವುದಿಲ್ಲ ಅದನ್ನ ಹಿಂದಿಯಲ್ಲಿ ಮೇ ಸಹಮತ್ ನಹಿ ಹೂ. ಅದೇ ನಾವು ಒಪ್ಪುವುದಿಲ್ಲ, ಅದನ್ನ ಹಮ್ ಸಹಮತ್ ನಹಿ ಹೇ ಅಂತ ಹೇಳ್ತೀವಿ. ಸೊ ನಾನು ಒಪ್ಪುವುದಿಲ್ಲ ಅದು ಏಕವಚನದಲ್ಲಿ ಹೇಳ್ಬೇಕಾದ್ರೆ ಮೇ ಸಹಮತ್ ನಹಿ ಹೂ. ಅದೇ ನಾವು ಒಪ್ಪುವುದಿಲ್ಲ ಅಂತ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಮೇ ಜಾಗದಲ್ಲಿ ಹಮ್ ಅಂತ ಪ್ರಯೋಗ ಮಾಡ್ತೀವಿ. ಇಲ್ಲಿ ಹೂ ಅನ್ಬೇಕಾದ್ರೆ ಹೇ ಅಂತ ಹೇಳ್ತೀವಿ. ಸೊ ನಾವು ಒಪ್ಪುವುದಿಲ್ಲ ಅದನ್ನ ಹಮ್ ಸಹಮತ್ ನಹಿ ಹೇ ಅಂತ ಹೇಳ್ತೀವಿ. ಸಂತೋಷವಾಗಿರು, ಸಂತೋಷವಾಗಿರು ಅದನ್ನ ಹಿಂದಿಯಲ್ಲಿ ಖುಷ್ ರಹೋ ಅಂತೀವಿ. ಸಂತೋಷವಾಗಿರು ಖುಷ್ ರಹೋ. ಅದೇ ಸಂತೋಷವಾಗಿರಿ ಅಂತ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಮಾತಾಡ್ಬೇಕಾದ್ರೆ ಖುಷ್ ರಹಿಯೇ ಅಂತ ಹೇಳ್ತೀವಿ. ಸಂತೋಷವಾಗಿರಿ ಅನ್ನೋದನ್ನ ಖುಷ್ ರಹಿಯೇ. ಸಂತೋಷವಾಗಿರು ಏಕವಚನದಲ್ಲಿ ಹೇಳ್ಬೇಕಾದ್ರೆ ಖುಷ್ ರಹೋ ಅಂತೀವಿ. ಅದೇ ಸಂತೋಷವಾಗಿರಿ ಅನ್ನೋದನ್ನ ಖುಷ್ ರಹಿಯೇ ಅಂತ ಹೇಳ್ತೀವಿ. ಚಿಕ್ಕ ಮಗುವಿನ ತರ ಆಡ್ಬೇಡ, ಚಿಕ್ಕ ಮಗುವಿನ ತರ ಆಡ್ಬೇಡ. ಚಿಕ್ಕ ಮಗುವಿನ ತರ ಆಡೋದನ್ನ ಹಿಂದಿಯಲ್ಲಿ ಬಚ್ಕಾನಿ ಹರ್ಕತ್ ಅಂತೀವಿ. ಚಿಕ್ಕ ಮಗುವಿನ ತರ ಆಡೋದನ್ನ ಬಚ್ಕಾನಿ ಹರ್ಕತ್. ಅದೇ ಚಿಕ್ಕ ಮಗುವಿನ ತರಹ ಆಡ್ಬೇಡ, ಅದನ್ನ ಬಚ್ಕಾನಿ ಹರ್ಕತ್ ಮತ್ ಕರೋ ಅಂತೀವಿ. ಸೊ ಚಿಕ್ಕ ಮಗುವಿನ ತರ ಆಡ್ಬೇಡ ಅದನ್ನ ಹಿಂದಿಯಲ್ಲಿ ಬಚ್ಕಾನಿ ಹರ್ಕತ್ ಮತ್ ಕರೋ ಅಂತೀವಿ. ಅದೇ ಚಿಕ್ಕ ಮಗುವಿನ ತರ ಆಡ್ಬೇಡಿ ಅನ್ನೋದನ್ನ ಬಚ್ಕಾನಿ ಹರ್ಕತ್ ಮತ್ ಕೀಜಿ ಅಂತ ಹೇಳ್ತೀವಿ. ಚಿಕ್ಕ ಮಗುವಿನ ತರ ಆಡ್ಬೇಡಿ ಅದನ್ನ ಹಿಂದಿಯಲ್ಲಿ ಬಚ್ಕಾನಿ ಹರ್ಕತ್ ಮತ್ ಕೀಜಿ ಅಂತ ಹೇಳ್ತೀವಿ. ಸೊ ಚಿಕ್ಕ ಮಗುವಿನ ತರ ಆಡ್ಬೇಡ ಅದನ್ನ ಬಚ್ಕಾನಿ ಹರ್ಕತ್ ಮತ್ ಕರೋ ಅಂತೀವಿ. ಅದೇ ಚಿಕ್ಕ ಮಗುವಿನ ತರ ಆಡ್ಬೇಡಿ ಅನ್ನೋದನ್ನ ಬಚ್ಕಾನಿ ಹರ್ಕತ್ ಮತ್ ಕೀಜಿ ಅಂತ ಹೇಳ್ತೀವಿ. ಸೊ ಹಲ್ಲಾಡಬೇಡ, ಹಲ್ಲಾಡಬೇಡ ಅದನ್ನ ಹಿಂದಿಯಲ್ಲಿ ಹಿಲ್ನಾ ಮತ್ ಅಂತೀವಿ. ಹಲ್ಲಾಡಬೇಡ ಹಿಲ್ನಾ ಮತ್. ಅದೇ ಅಲ್ಲಾಡಬೇಡಿ ಅನ್ನೋದನ್ನ ಹಿಲಿಯೇ ಮತ್ ಅಂತೀವಿ. ಇಲ್ಲಿ ಹಿಲ್ನ ಏಕವಚನದಲ್ಲಿ ಹೇಳ್ತೀವಿ. ಅದೇ ಹಿಲಿಯೇ ಅನ್ನೋದು ಬಹುವಚನದಲ್ಲಿ ಇಲ್ಲ, ಗೌರವದಿಂದ ಮಾತಾಡ್ಬೇಕಾದ್ರೆ ಹೇಳ್ತೀವಿ. ಸೊ ಅಲ್ಲಾಡಬೇಡ ಅದನ್ನ ಹಿಲ್ನಾ ಮತ್. ಅದೇ ಅಲ್ಲಾಡಬೇಡಿ ಅನ್ನೋದನ್ನ ಹಿಲಿಯೇ ಮತ್ ಅಂತ ಹೇಳ್ತೀವಿ. ಸೊ ಚಿಂತಿಸಬೇಡ, ಚಿಂತಿಸಬೇಡ ಅದನ್ನ ಚಿಂತಾ ಮತ್ ಕರೋ ಅಂತೀವಿ. ಚಿಂತಿಸಬೇಡ ಚಿಂತಾ ಮತ್ ಕರೋ. ಅದೇ ಚಿಂತಿಸಬೇಡಿ ಅಂದಾಗ ಚಿಂತಾ ಮತ್ ಕೀಜಿ ಅಂತ ಹೇಳ್ತೀವಿ. ಚಿಂತಿಸಬೇಡಿ तो ಚಿಂತಾ ಮತ್ ಕೀಜಿ. ಅದೇ ಆನಂದಿಸು ಅನ್ನೋದನ್ನ ಆನಂದಲೇ ಅಂತೀವಿ. ಆನಂದಿಸು ಆನಂದಲೇ. ಅದೇ ಆನಂದಿಸಿ ಅನ್ನೋದನ್ನ ಆನಂದ್ ಲೀಜಿ ಅಂತ ಹೇಳ್ತೀವಿ. ಸೊ ಆನಂದಿಸು ಅನ್ನೋದನ್ನ ಆನಂದಲೇ, ಅದೇ ಆನಂದಿಸಿ ಅಂತ ಹೇಳಿದಾಗ ಆನಂದ್ ಲೀಜಿ ಅಂತ ಹೇಳ್ತೀವಿ. ಸೊ ನಾನು ನಿನ್ನನ್ನು ಏನಾದರೂ ಕೇಳಬಹುದೇ, ಪ್ರಶ್ನೆ ಕೇಳ್ತಿದೀವಿ.
ನಾನು ನಿನ್ನನ್ನು ಏನಾದರೂ ಕೇಳಬಹುದೇ ಅದನ್ನ ಹಿಂದಿಯಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಆ ವಾಕ್ಯದ ಶುರುನಲ್ಲೇ ಪ್ರಶ್ನೆಯ ಶುರುನಲ್ಲೇ ಕ್ಯಾ ಅಂತ ಶುರು ಮಾಡ್ತೀವಿ. ನಾನು ನಿನ್ನನ್ನು ಏನಾದರೂ ಕೇಳಬಹುದೇ ಅದನ್ನ ಹಿಂದಿಯಲ್ಲಿ ಕ್ಯಾ ಮೈ ತುಮ್ಸೆ ಕುಚ್ ಪೂಛ್ ಸಕ್ತಾ ಹೂಂ, ಇದು ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಕ್ಯಾ ಮೈ ತುಮ್ಸೆ ಕುಚ್ ಪೂಛ್ ಸಕ್ತಿ ಹೂಂ, ಇದು ಏಕವಚನ ಸ್ತ್ರೀಲಿಂಗದಲ್ಲಿ ಕೇಳ್ತೀವಿ. ಈಗ ಕೇಳಬಹುದೇ ಅನ್ನೋದನ್ನ ಹಿಂದಿಯಲ್ಲಿ ಪೂಛ್ ಸಕ್ತಾ ಹೂಂ ಅಂತ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಪೂಛ್ ಸಕ್ತಿ ಹೂಂ ಅಂತ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಕೇಳುವುದು ಅದನ್ನ ಪೂಚ್ನ ಅಂತಾನು ಹೇಳ್ತಾರೆ. ಸೊ ಕೇಳಬಹುದೇ ಅನ್ನೋದನ್ನ ಪೂಛ್ ಸಕ್ತಾ ಹೂಂ ಅಂತ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಪೂಛ್ ಸಕ್ತಿ ಹೂಂ ಅಂತ ಏಕವಚನ ಸ್ತ್ರೀಲಿಂಗದಲ್ಲಿ ಕೇಳ್ತೀವಿ. ಅದೇ ಏನಾದರೂ ಅನ್ನೋದನ್ನ ಕುಚ್ ಅಂತ ಹೇಳ್ತೀವಿ. ಇಲ್ಲಿ ಏನಾದರೂ ಏನೇ ಆಗಿರ್ಬೋದು ಅದನ್ನ ಕುಚ್ ಅಂತ ಹೇಳ್ತೀವಿ. ಏನಾದರೂ ಕೇಳಬಹುದೇ ಅದನ್ನ ಕುಚ್ ಪೂಛ್ ಸಕ್ತಾ ಹೂಂ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಕುಚ್ ಪೂಛ್ ಸಕ್ತಿ ಹೂಂ ಇದನ್ನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನು ನಿನ್ನನ್ನು ಏನಾದರೂ ಕೇಳಬಹುದೇ ಅದನ್ನ ಕ್ಯಾ ಮೈ ತುಮ್ಸೆ ಕುಚ್ ಪೂಛ್ ಸಕ್ತಾ ಹೂಂ, ಇದು ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಕ್ಯಾ ಮೈ ತುಮ್ಸೆ ಕುಚ್ ಪೂಛ್ ಸಕ್ತಿ ಹೂಂ ಇದನ್ನ ಏಕವಚನ ಸ್ತ್ರೀಲಿಂಗದಲ್ಲಿ ಕೇಳ್ತೀವಿ. ಅದನ್ನೇ ನಾವೇನಾದ್ರೂ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ನಿನ್ನನ್ನು ಏನಾದರೂ ಕೇಳಬಹುದೇ, ಸೊ ನಾವು ಅನ್ನೋದನ್ನ ಇಲ್ಲಿ ಹಮ್ ಅಂತ ಪ್ರಯೋಗ ಮಾಡ್ತೀವಿ. ಕ್ಯಾ ಹಮ್ ತುಮ್ಸೆ ಕುಚ್ ಪೂಛ್ ಸಕ್ತೆ ಹೈ, ಇಲ್ಲಿ ಹಮ್ ಅಂತ ಪ್ರಯೋಗ ಮಾಡ್ತಿದೀವಿ. ಅದಕ್ಕೆ ನಾವು ಇಲ್ಲಿ ವಾಕ್ಯದ ಕೊನೆಯಲ್ಲಿ ಸಕ್ತೆ ಹೈ ಅಂತ ಹೇಳ್ತೀವಿ. ಸೊ ನಾವು ನಿನ್ನನ್ನು ಏನಾದರೂ ಕೇಳಬಹುದೇ ಅದನ್ನ ಕ್ಯಾ ಹಮ್ ತುಮ್ಸೆ ಕುಚ್ ಪೂಛ್ ಸಕ್ತೆ ಹೈ ಅಂತ ಹೇಳ್ತೀವಿ. ಸೊ ನಾನು ನಿನ್ನನ್ನು ಏನಾದರೂ ಕೇಳಬಹುದೇ, ಇವಾಗ ನಾನೇನಾದ್ರೂ ಹುಡುಗಾದ್ರೆ ನಾನೇನಂತ ಕೇಳ್ತೀನಿ, ಕ್ಯಾ ಮೈ ತುಮ್ಸೆ ಕುಚ್ ಪೂಛ್ ಸಕ್ತಾ ಹೂಂ ಅಂತ ಕೇಳ್ತೀನಿ. ಈಗ ನಾನು ಹುಡುಗಿ ನಾನೇನಂತ ಕೇಳ್ತೀನಿ, ಕ್ಯಾ ಮೈ ತುಮ್ಸೆ ಕುಚ್ ಪೂಛ್ ಸಕ್ತಿ ಹೂಂ ಅಂತ ಕೇಳ್ತೀನಿ. ಅದೇ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ಎಷ್ಟೊಂದು ಜನ ಇದೀವಿ, ಆಗ ಬಹುವಚನದಲ್ಲಿ ಕೇಳ್ಬೇಕಾದ್ರೆ ನಾವು ನಿನ್ನನ್ನು ಏನಾದರೂ ಕೇಳಬಹುದೇ ಅದನ್ನ ಹಿಂದಿಯಲ್ಲಿ ಕ್ಯಾ ಹಮ್ ತುಮ್ಸೆ ಕುಚ್ ಪೂಛ್ ಸಕ್ತೆ ಹೈ ಅಂತ ಕೇಳ್ತೀವಿ. ಸೊ ಕೆಲಸ ಮುಗಿತಾ ಪ್ರಶ್ನೆ ಕೇಳ್ತಾ ಇದೀವಿ, ಕೆಲಸ ಮುಗಿತಾ ಅದನ್ನ ಹಿಂದಿಯಲ್ಲಿ ಕ್ಯಾ ಕಾಮ್ ಹೋಗ್ಯಾ. ಸೊ ಇಲ್ಲೂ ಕೂಡ ಪ್ರಶ್ನೆ ಕೇಳ್ಬೇಕಾದ್ರೆ ಪ್ರಶ್ನೆದ ಶುರು ಅಲ್ಲೇ ಕ್ಯಾ ಅಂತ ಪ್ರಯೋಗ ಮಾಡ್ತೀವಿ. ಸೊ ಕೆಲಸ ಮುಗಿತಾ ಅನ್ನೋದನ್ನ ಕ್ಯಾ ಕಾಮ್ ಹೋಗ್ಯಾ, ಮುಗಿತಾ ಅನ್ನೋದನ್ನ ಹೋಗ್ಯಾ ಅಂತ ಹೇಳ್ತೀವಿ. ಸೊ ಕೆಲಸ ಮುಗಿತಾ ಅನ್ನೋದನ್ನ ಕಾಮ್ ಹೋಗ್ಯಾ ಅಂತೀವಿ. ಸೊ ಪ್ರಶ್ನೆ ಕೇಳ್ಬೇಕಾದ್ರೆ ಕೆಲಸ ಮುಗಿತಾ ಅನ್ನೋದನ್ನ ಕ್ಯಾ ಕಾಮ್ ಹೋಗ್ಯಾ ಅಂತ ಕೇಳ್ತೀವಿ. ಸೊ ಅದೇನಾದ್ರೂ ಉತ್ತರ ಕೊಡ್ಬೇಕಾದ್ರೆ ಕೆಲಸ ಮುಗಿತು ಅನ್ಬೇಕಾದ್ರೆ ಕಾಮ್ ಹೋಗ್ಯಾ ಅಂತ ಹೇಳ್ತೀವಿ. ಸೊ ಪ್ರಶ್ನೆ ಕೇಳ್ಬೇಕಾದ್ರೆ ಕೆಲಸ ಮುಗಿತಾ ಅನ್ನೋದನ್ನ ಕ್ಯಾ ಕಾಮ್ ಹೋಗ್ಯಾ ಅಂತ ಕೇಳ್ತೀವಿ. ಅದೇ ಉತ್ತರ ಹೇಳ್ಬೇಕಾದ್ರೆ ಕೆಲಸ ಮುಗಿತು ಅನ್ನೋದನ್ನ ಕಾಮ್ ಹೋಗ್ಯಾ ಅಂತ ಹೇಳ್ತೀವಿ. ಅರ್ಥ ಮಾಡಿಕೊಂಡನು ಅರ್ಥ ಅದನ್ನ ಹಿಂದಿಯಲ್ಲಿ ಸಮಜ್ ಅಂತಾರೆ. ಅರ್ಥ ಸಮಜ್, ಅರ್ಥ ಮಾಡಿಕೊಂಡನು ಅದು ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಸಮಜ್ ಗಯ ಅಂತೀವಿ. ಅರ್ಥ ಮಾಡಿಕೊಂಡನು ಅದನ್ನ ಸಮಜ್ ಗಯ, ಅದೇ ಅರ್ಥ ಮಾಡಿಕೊಂಡ್ಲು ಅದನ್ನ ಸಮಜ್ ಗೈ ಅಂತೀವಿ. ಅರ್ಥ ಮಾಡಿಕೊಂಡ್ಲು ಅದನ್ನ ಸಮಜ್ ಗೈ, ಅದೇ ಅರ್ಥ ಮಾಡಿಕೊಂಡ್ರು ಅಂತ ಬಹುವಚನದಲ್ಲಿ ಅಥವಾ ಗೌರವದಿಂದ ಮಾತಾಡ್ಬೇಕಾದ್ರೆ ಅರ್ಥ ಮಾಡಿಕೊಂಡ್ರು ಅದನ್ನ ಸಮಜ್ ಗೈ ಅಂತ ಹೇಳ್ತೀವಿ. ಸಮಜ್ ಗಯ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಸಮಜ್ ಗೈ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಅದೇ ಬಹುವಚನದಲ್ಲಿ ಅಥವಾ ಗೌರವದಿಂದ ಮಾತಾಡ್ಬೇಕಾದ್ರೆ ಸಮಜ್ ಗೈ ಅಂತ ಹೇಳ್ತೀವಿ. ಸೊ ಅರ್ಥ ಮಾಡಿಕೊಂಡನು ಅದನ್ನ ಸಮಜ್ ಗಯ ಅಂತ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅರ್ಥ ಮಾಡಿಕೊಂಡ್ಲು ಅದನ್ನ ಸಮಜ್ ಗೈ ಅಂತೀವಿ. ಅದೇ ಅರ್ಥ ಮಾಡಿಕೊಂಡ್ರು ಅದನ್ನ ಸಮಜ್ ಗೈ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅದನ್ನ ಹಿಂದಿಯಲ್ಲಿ ಸಮಜ್ ಮೇ ಆಯಾ ಅಂತೀವಿ. ಸೊ ಅರ್ಥ ಅದನ್ನ ಸಮಜ್ ಅಂತೀವಿ, ಅರ್ಥ ಆಯ್ತು ಅದನ್ನ ಸಮಜ್ ಮೇ ಆಯಾ ಅಂತ ಹೇಳ್ತೀವಿ. ಸೊ ನಿಮಗೆ ಏನಾದರೂ ಅಗತ್ಯವಿದೆ ಪ್ರಶ್ನೆ ಕೇಳ್ತಿದೀವಿ, ನಿಮಗೆ ಏನಾದರೂ ಅಗತ್ಯವಿದೆ, ಅಗತ್ಯ ಅನ್ನೋದನ್ನ ಹಿಂದಿಯಲ್ಲಿ ಜರೂರತ್ ಅಂತೀವಿ. ಅಗತ್ಯ ಜರೂರತ್, ಇಲ್ಲಿ ನಿಮಗೆ ಏನಾದರೂ ಅಗತ್ಯವಿದೆಯೇ ಪ್ರಶ್ನೆ ಕೇಳ್ತಿದೀವಿ. ಸೊ ಇಲ್ಲಿ ಪ್ರಶ್ನೆ ಶುರುನಲ್ಲೇ ನಾವು ಕ್ಯಾ ಅಂತ ಪ್ರಯೋಗ ಮಾಡ್ತೀವಿ. ಪ್ರಶ್ನೆ ಕೇಳ್ಬೇಕಾದ್ರೆ ಶುರುನಲ್ಲೇ ಕ್ಯಾ ಅಂತ ಶುರು ಮಾಡ್ತೀವಿ. ಸೊ ನಿಮಗೆ ಏನಾದರೂ ಅಗತ್ಯವಿದೆ ಅದನ್ನ ಹಿಂದಿಯಲ್ಲಿ ಕ್ಯಾ ಆಪ್ಕೋ ಕಿಸಿ ಚೀಸ್ ಕಿ ಜರೂರತ್ ಹೈ ಅಂತ ಹೇಳ್ತೀವಿ. ನಿಮಗೆ ಆಪ್ಕೋ ಏನಾದರೂ ಅದನ್ನ ಕಿಸಿ ಚೀಸ್ಕಿ, ಇಲ್ಲಿ ಕಿಸಿ ಚೀಸ್ಕಿ ಅಂತ ಪ್ರಯೋಗ ಮಾಡ್ತಿದ್ವಿ. ಏನಾದರೂ ಅಗತ್ಯವಿದೆ ಅಂದ್ರೆ ಯಾವುದೋ ವಸ್ತುವಿನ ಅಗತ್ಯ ಇದೆಯಾ ಅಂತ ಕೇಳ್ತಿದೀವಿ. ಸೊ ಯಾವುದೇ ವಸ್ತುವಿನ ಅಗತ್ಯ ಇದೆಯಾ ಅದನ್ನ ಹಿಂದಿಯಲ್ಲಿ ಕಿಸಿ ಚೀಸ್ಕಿ ಜರೂರತ್ ಹೈ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ವಸ್ತು ಅದನ್ನ ಕಿಸಿ ಚೀಸ್ ಅಂತೀವಿ. ಸೊ ವಸ್ತುನ ಚೀಸ್ ಅಂತ ಹೇಳ್ತಾರೆ. ಸೊ ಏನಾದರೂ ಅಗತ್ಯವಿದೆ ಅದನ್ನ ಕಿಸಿ ಚೀಸ್ಕಿ ಜರೂರತ್ ಹೈ ಅಂತ ಪ್ರಶ್ನೆ ಕೇಳ್ತೀವಿ. ಸೊ ನಿಮಗೆ ಏನಾದರೂ ಅಗತ್ಯವಿದೆ ಅನ್ನೋದನ್ನ ಕ್ಯಾ ಆಪ್ಕೋ ಕಿಸಿ ಚೀಸ್ಕಿ ಜರೂರತ್ ಹೈ ಅಂತೀವಿ. ಅದನ್ನೇನಾದ್ರೂ ನಿನಗೆ ಏನಾದರೂ ಅಂತ ಪ್ರಯೋಗ ಮಾಡಿದಾಗ, ನಿನಗೆ ಅಂತ ಪ್ರಯೋಗ ಮಾಡಿದಾಗ ಇಲ್ಲಿ ಆಪ್ಕೋ ಅನ್ನೋ ಜಾಗದಲ್ಲಿ ಏನಂತ ಪ್ರಯೋಗ ಮಾಡ್ತೀವಿ, ತುಮ್ಕೋ ಅಂತ ಪ್ರಯೋಗ ಮಾಡ್ತೀವಿ. ಸೊ ನಿನಗೆ ಏನಾದರೂ ಅಗತ್ಯವಿದೆ ಅನ್ನೋದನ್ನ ಕ್ಯಾ ತುಮ್ಕೋ ಕಿಸಿ ಚೀಸ್ ಕಿ ಜರೂರತ್ ಹೈ ಅಂತ ಪ್ರಶ್ನೆ ಕೇಳ್ತೀವಿ. ಸೊ ನನ್ನ ಹಿಂದೆ ಬಾ, ಸೊ ಹಿಂದೆನ ಪೀಚೆ ಅಂತಾರೆ. ಸೊ ನನ್ನ ಹಿಂದೆ ಬಾ ಅದನ್ನ ಮೇರೆ ಪೀಚೆ ಆವೋ ಅಂತ ಹೇಳ್ತೀವಿ. ಸೊ ನನ್ನ ಹಿಂದೆ ಮೇರೆ ಪೀಚೆ,
ಬಾ ಆವೋ, ನನ್ನ ಹಿಂದೆ ಬಾ ಅದನ್ನ ಮೇರೆ ಪೀಚೆ ಆವೋ, ಅದೇ ನನ್ನ ಹಿಂದೆ ಬನ್ನಿ ಅನ್ನೋದನ್ನ ಮೇರೆ ಪೀಚೆ ಆಯಿ ಅಂತ ಹೇಳ್ತೀವಿ. ಸೊ ನನ್ನ ಹಿಂದೆ ಬನ್ನಿ ಅದನ್ನ ಮೇರೆ ಪೀಚೆ ಆಯಿ. ಸೊ ದೇವರು ನಿನ್ನನ್ನು ಆಶೀರ್ವದಿಸಲಿ. ಸೊ ಆಶೀರ್ವಾದ ಮಾಡ್ತಿದ್ದೀವಿ, ದೇವರು ನಿನ್ನನ್ನು ಆಶೀರ್ವದಿಸಲಿ, ಅದನ್ನ ಹಿಂದಿಯಲ್ಲಿ ಭಗವಾನ್ ಆಪ್ಕಾ ಭಲಾ ಕರೆ ಅಂತೀವಿ. ದೇವರು ನಿನ್ನನ್ನು ಆಶೀರ್ವದಿಸಲಿ, ಅದನ್ನ ಹಿಂದಿಯಲ್ಲಿ ಭಗವಾನ್ ಆಪ್ಕಾ ಭಲಾ ಕರೆ. ಇಲ್ಲಿ ಆಪ್ಕಾ ಭಲಾ ಕರೆ ಅಂದ್ರೆ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಅರ್ಥ. ಸೊ ದೇವರು ನಿನ್ನನ್ನು ಆಶೀರ್ವದಿಸಲಿ ಹಿಂದಿನ ಹೇಳ್ಬೇಕಾದ್ರೆ ಇದೇ ತರ ಅರ್ಥ ಇರೋ ವಾಕ್ಯದಲ್ಲಿ ಭಗವಾನ್ ಆಪ್ಕಾ ಭಲಾ ಕರೆ ಅಂತೀವಿ. ಇಲ್ಲಿ ಭಗವಾನ್ ಆಪ್ಕಾ ಭಲಾ ಕರೆ ಅಂದ್ರೆ ನಿಮಗೆ ಒಳ್ಳೆಯದನ್ನು ಮಾಡಲಿ, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಅರ್ಥ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಕನ್ನಡದಲ್ಲಿ ಹೇಳಿದ್ರೆ ಇದೇ ತರ ಅರ್ಥ ಇರೋ ವಾಕ್ಯನ ಹಿಂದಿಯಲ್ಲಿ ಭಗವಾನ್ ಆಪ್ಕಾ ಭಲಾ ಕರೆ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಬಿಟ್ಟಿದ್ದು. ಇವಾಗ ಏನಾದ್ರೂ ವಿಷಯ ಮಾತಾಡ್ಬೇಕಾದ್ರೆ ನೀವು ಒಪ್ಕೊಂಡ್ರಿ, ಬಿಟ್ರೆ ಬಿಡಿ, ಅದು ನಿಮಗೆ ಬಿಟ್ಟಿದ್ದು ಅಂತೀವಲ್ಲ, ನಿಮಗೆ ಬಿಟ್ಟಿದ್ದು ಅದನ್ನ ಹಿಂದಿಯಲ್ಲಿ ಆಪ್ ಬರ್ ನಿರ್ಭರ್ ಕರ್ತಾ ಹೇ ಅಂತೀವಿ. ನಿಮಗೆ ಬಿಟ್ಟಿದ್ದು ಅದನ್ನ ಆಪ್ ಬರ್ ನಿರ್ಭರ್ ಕರ್ತಾ ಹೇ. ನಿಮಗೆ ಅನ್ನೋದನ್ನ ಆಪ್ ಬರ್ ಅಂತೀವಿ, ಅದೇ ಬಿಟ್ಟಿದ್ದು ಅನ್ನೋದನ್ನ ನಿರ್ಭರ್ ಕರ್ತಾ ಹೇ ಅಂತ ಹೇಳ್ತೀವಿ. ಸೊ ನಿಮಗೆ ಬಿಟ್ಟಿದ್ದು ಅದನ್ನ ಆಪ್ ಬರ್ ನಿರ್ಭರ್ ಕರ್ತಾ ಹೇ, ಅದೇ ಇದು ನಿಮಗೆ ಬಿಟ್ಟಿದ್ದು ಇದನ್ನ ಯ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಬಿಟ್ಟಿದ್ದು ಅದನ್ನ ಯ ಆಪ್ ಬರ್ ನಿರ್ಭರ್ ಕರ್ತಾ ಹೇ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಬಿಟ್ಟಿದ್ದು ಅನ್ನೋದನ್ನ ಹಿಂದಿಯಲ್ಲಿ ಯ ಆಪ್ ಬರ್ ನಿರ್ಭರ್ ಕರ್ತಾ ಹೇ ಅಂತ ಹೇಳ್ತೀವಿ. ಸೊ ಈ ತರ ಶಬ್ದ ಮಾಡುವುದನ್ನು ನಿಲ್ಲಿಸು, ಈ ತರ ಶಬ್ದ ಮಾಡುವುದನ್ನು ನಿಲ್ಲಿಸು. ಇದರ ಶಬ್ದ ಅನ್ನೋದನ್ನ ಶೋರ್ ಅಂತ ಹೇಳ್ತಾರೆ, ಜಾಸ್ತಿ ಸೌಂಡ್ ಬರುತ್ತಲ್ಲ ಅದನ್ನ ಶೋರ್ ಅಂತ ಹೇಳ್ತೀವಿ. ಸೊ ಶಬ್ದ ಮಾಡುವುದನ್ನು ನಿಲ್ಲಿಸು, ಅದನ್ನ ಶೋರ್ ಕರ್ನ ಬಂದ್ ಕರೋ, ನಿಲ್ಲಿಸು ಅದನ್ನ ಬಂದ್ ಕರೋ ಅಂತೀವಿ. ಸೊ ಶಬ್ದ ಮಾಡುವುದನ್ನು ನಿಲ್ಲಿಸು, ಅದನ್ನ ಶೋರ್ ಕರ್ನ ಬಂದ್ ಕರೋ ಅಂತೀವಿ. ಅದೇ ಈ ತರಹ ಶಬ್ದ, ಈ ತರಹ ಅನ್ನೋದನ್ನ ಐಸಾ ಅಂತ ಹೇಳ್ತಾರೆ. ಈ ತರಹ ಐಸಾ ಶಬ್ದ ಶೋರ್ ಮಾಡುವುದನ್ನು ನಿಲ್ಲಿಸು, ಕರ್ನ ಬಂದ್ ಕರೋ ಅಂತ ಹೇಳ್ತೀವಿ. ಸೊ ಈ ತರಹ ಶಬ್ದ ಮಾಡುವುದನ್ನು ನಿಲ್ಲಿಸು, ಅದನ್ನ ಹಿಂದಿಯಲ್ಲಿ ಐಸಾ ಶೋರ್ ಕರ್ನ ಬಂದ್ ಕರೋ ಅಂತ ಹೇಳ್ತೀವಿ. ಅದನ್ನೇ ನಾವೇನಾದ್ರೂ ಹೇಳ್ಬೇಕಾದ್ರೆ ಈ ತರ ಶಬ್ದ ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳ್ಬೇಕಾದ್ರೆ ಐಸಾ ಶೋರ್ ಕರ್ನ ಬಂದ್ ಕೀಜಿ ಅಂತ ಹೇಳ್ತೀವಿ. ಸೊ ನಿಲ್ಲಿಸಿ ಅಂತ ಹೇಳ್ಬೇಕಾದ್ರೆ ಬಂದ್ ಕೀಜಿ ಅಂತೀವಿ. ನಿಲ್ಲಿಸು ಬಂದ್ ಕರೋ, ಈ ನಿಲ್ಲಿಸಿ ಅದನ್ನ ಬಂದ್ ಕೀಜಿ ಅಂತೀವಿ. ಸೊ ಈ ತರ ಶಬ್ದ ಮಾಡುವುದನ್ನ ನಿಲ್ಲಿಸು ಅನ್ನೋದನ್ನ ಐಸಾ ಶೋರ್ ಕರ್ನ ಬಂದ್ ಕರೋ, ಅದೇ ಈ ತರ ಶಬ್ದ ಮಾಡುವುದನ್ನ ನಿಲ್ಲಿಸಿ ಅನ್ನೋದನ್ನ ಐಸಾ ಶೋರ್ ಕರ್ನ ಬಂದ್ ಕೀಜಿ ಅಂತ ಹೇಳ್ತೀವಿ. ಸೊ ನನ್ನ ಜೊತೆ ಬಾ, ನನ್ನ ಜೊತೆ ಬಾ, ಜೊತೆ ಅನ್ನೋದನ್ನ ಹಿಂದಿಯಲ್ಲಿ ಸಾತ್ ಅಂತ ಹೇಳ್ತೀವಿ. ಜೊತೆ ಸಾತ್, ನನ್ನ ಜೊತೆ ಮೇರೆ ಸಾತ್ ಬಾ ಆವೋ, ನನ್ನ ಜೊತೆ ಬಾ ಮೇರೆ ಸಾತ್ ಆವೋ ಅಂತೀವಿ. ಅದೇ ನನ್ನ ಜೊತೆ ಬನ್ನಿ ಅನ್ನೋದನ್ನ ಮೇರೆ ಸಾತ್ ಆಯಿ ಅಂತ ಹೇಳ್ತೀವಿ. ಸೊ ನನ್ನ ಜೊತೆ ಬಾ ಮೇರೆ ಸಾತ್ ಆವೋ, ನನ್ನ ಜೊತೆ ಬನ್ನಿ ಅದನ್ನ ಮೇರೆ ಸಾತ್ ಆಯಿ ಅಂತ ಹೇಳ್ತೀವಿ. ಸೊ ನಿಮ್ಮ ಪ್ರವಾಸ ಶುಭವಾಗಿರಲಿ. ಸೊ ಹೇಳ್ತಿದೀವಿ ವಿಶ್ ಯು ಹ್ಯಾಪಿ ಜರ್ನಿ. ಸೊ ನಿಮ್ಮ ಪ್ರವಾಸ ಶುಭವಾಗಿರಲಿ. ಸೊ ಪ್ರವಾಸ ಅದನ್ನ ಯಾತ್ರಾ ಅಂತ ಹೇಳ್ತಾರೆ, ಪ್ರವಾಸ ಯಾತ್ರಾ. ಸೊ ನಿಮ್ಮ ಪ್ರವಾಸ ಅದನ್ನ ಆಪ್ಕ ಯಾತ್ರಾ, ಶುಭವಾಗಿರ್ಲಿ ಅದನ್ನ ಶುಭ್ ಹೋ ಅಂತ ಹೇಳ್ತೀವಿ. ಸೊ ನಿಮ್ಮ ಪ್ರವಾಸ ಶುಭವಾಗಿರ್ಲಿ ಅದನ್ನ ಆಪ್ಕ ಯಾತ್ರಾ ಶುಭ್ ಹೋ ಅಂತ ಹೇಳ್ತೀವಿ. ಸೊ ನಿಮ್ಮ ಪ್ರವಾಸ ಶುಭವಾಗಿರ್ಲಿ ಅದನ್ನ ಹಿಂದಿಯಲ್ಲಿ ಆಪ್ಕ ಯಾತ್ರಾ ಶುಭ್ ಹೋ ಅಂತ ಹೇಳ್ತೀವಿ. ಸೊ ನಾನು ನಿನ್ನನ್ನು ಮೆಚ್ಚುತ್ತೇನೆ, ನಾನು ನಿನ್ನನ್ನು ಮೆಚ್ಚುತ್ತೇನೆ, ಮೆಚ್ಚುತ್ತೇನೆ ಅದನ್ನ ಹಿಂದಿಯಲ್ಲಿ ಪ್ರಶಂಸಾ ಕರ್ತಾ ಹೂ ಅಂತ ಹೇಳ್ತೀವಿ. ಪ್ರಶಂಸಾ ಕರ್ತಾ ಹೂ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಪ್ರಶಂಸಾ ಕರ್ತಿ ಹೂ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಮೆಚ್ಚುತ್ತೇನೆ ಅನ್ನೋದನ್ನ ಹಿಂದಿಯಲ್ಲಿ ಪ್ರಶಂಸಾ ಕರ್ತಾ ಹೂ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ, ಪ್ರಶಂಸಾ ಕರ್ತಿ ಹೂ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನು ನಿನ್ನನ್ನು ಮೆಚ್ಚುತ್ತೇನೆ ಅನ್ನೋದನ್ನ ಮೈ ತುಮಾರಿ ಪ್ರಶಂಸಾ ಕರ್ತಾ ಹೂ ಅಂತ ಹೇಳ್ತೀವಿ ಪುಲ್ಲಿಂಗ ಏಕವಚನದಲ್ಲಿ. ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಮೈ ತುಮಾರಿ ಪ್ರಶಂಸಾ ಕರ್ತಿ ಹೂ ಅಂತ ಹೇಳ್ತೀವಿ. ಇವಾಗ ನಾನೇನಾದ್ರೂ ಹುಡುಗಾಗಿದ್ರೆ ನಾನೇನಂತ ಹೇಳ್ತೀನಿ, ನಾನು ನಿನ್ನನ್ನು ಮೆಚ್ಚುತ್ತೇನೆ ಅನ್ನೋದನ್ನ ಮೈ ತುಮಾರಿ ಪ್ರಶಂಸಾ ಕರ್ತಾ ಹೂ ಅಂತ ಹೇಳ್ತೀವಿ. ನಾನು ಹುಡುಗಿ ನಾನೇನಂತ ಕೇಳ್ತೀನಿ, ಮೈ ತುಮಾರಿ ಪ್ರಶಂಸಾ ಕರ್ತಿ ಹೂ ಅಂತ ಹೇಳ್ತೀವಿ. ಸೊ ನಾನು ನಿನ್ನನ್ನು ಮೆಚ್ಚುತ್ತೇನೆ ಅದನ್ನ ಮೈ ತುಮಾರಿ ಪ್ರಶಂಸಾ ಕರ್ತಾ ಹೂ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಮೈ ತುಮಾರಿ ಪ್ರಶಂಸಾ ಕರ್ತಿ ಹೂ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಅದನ್ನ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಏನಂತ ಕೇಳ್ತೀವಿ, ನಾವು ನಿನ್ನನ್ನು ಮೆಚ್ಚುತ್ತೇವೆ ಅನ್ನೋದನ್ನ ನಾವು ಅನ್ನೋದನ್ನ ಇಲ್ಲಿ ಹಮ್ ಅಂತ ಶುರು ಮಾಡ್ತೀವಿ. ಸೊ ನಾವು ನಿನ್ನನ್ನು ಹಮ್ ತುಮಾರಿ ಪ್ರಶಂಸಾ ಕರ್ತೆ ಹೇ ಅಂತ ಹೇಳ್ತೀವಿ. ಇಲ್ಲಿ ಹಮ್ ಅಂತ ಶುರು ಮಾಡ್ತೀವಿ, ಅದಕ್ಕೆ ಇಲ್ಲಿ ಹೇ ಅಂತ ನಾವು ಕೊನೆ ಮಾಡ್ತೀವಿ. ಸೊ ನಾವು ನಿನ್ನನ್ನು ಮೆಚ್ಚುತ್ತೇವೆ ಅನ್ನೋದನ್ನ ಹಮ್
ತುಮಾರಿ ಪ್ರಶಂಸಾ ಕರ್ತೆ ಹೇ ಅಂತ ಹೇಳ್ತೀವಿ. ಅದೇ ನೀವೇನಾದರೂ ನಾವು ನಿಮ್ಮನ್ನು ಅಂತ ಪ್ರಯೋಗ ಮಾಡ್ಬೇಕಾದ್ರೆ ಇಲ್ಲೂ ಕೂಡ ನೀವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ನಿಮ್ಮನ್ನು ಮೆಚ್ಚುತ್ತೇವೆ, ಅವಾಗ ನಾವು ಅನ್ನೋದನ್ನ ಹಮ್ ಅಂತೀವಿ. ಅದೇ ನಿಮ್ಮನ್ನು ಅನ್ನೋದನ್ನ ಆಪ್ಕಿ ಅಂತ ಹೇಳ್ತೀವಿ. ನಿಮ್ಮನ್ನು ಆಪ್ಕಿ, ಮೆಚ್ಚುತ್ತೇವೆ ಅನ್ನೋದನ್ನ ಪ್ರಶಂಸಾ ಕರ್ತೆ ಹೇ ಅಂತ ಹೇಳ್ತೀವಿ. ಸೊ ನಾವು ನಿಮ್ಮನ್ನು ಮೆಚ್ಚುತ್ತೇವೆ, ಅದನ್ನ ಹಿಂದಿಯಲ್ಲಿ ಹಮ್ ಆಪ್ಕಿ ಪ್ರಶಂಸಾ ಕರ್ತೆ ಹೇ ಅಂತ ಹೇಳ್ತೀವಿ. ಸೊ ನಾವು ಒಬ್ಬರನ್ನೊಬ್ಬರು ಇಷ್ಟಪಡುತ್ತೇವೆ, ನಾವು ಒಬ್ಬರನ್ನೊಬ್ಬರು ಇಷ್ಟಪಡುತ್ತೇವೆ, ಇಲ್ಲಿ ನಾವುನ ಹಮ್ ಅಂತ ಹೇಳ್ತೀವಿ. ಅದೇ ಒಬ್ಬರನ್ನೊಬ್ಬರು ಅನ್ನೋದನ್ನ ಏಕ್ ದೂಸರೆಕೋ ಅಂತೀವಿ. ನಾವುನ ಹಮ್, ಅದೇ ಒಬ್ಬರನ್ನೊಬ್ಬರು ಏಕ್ ದೂಸರೆಕೋ ಇಷ್ಟಪಡುತ್ತೇವೆ ಅನ್ನೋದನ್ನ ಪಸಂದ್ ಕರ್ತೆ ಹೇ ಅಂತೀವಿ. ಇಷ್ಟಪಡುತ್ತೇವೆ, ಸೊ ಪಡುತ್ತೇವೆ ಅದನ್ನ ಕರ್ತೆ ಹೇ ಅಂತ ಹೇಳ್ತೀವಿ. ಸೊ ಇಷ್ಟಪಡುತ್ತೇವೆ ಅನ್ನೋದನ್ನ ಪಸಂದ್ ಕರ್ತೆ ಹೇ. ನಾವು ಒಬ್ಬರನ್ನೊಬ್ಬರು ಇಷ್ಟಪಡುತ್ತೇವೆ ಅನ್ನೋದನ್ನ ಹಮ್ ಏಕ್ ದೂಸರೆಕೋ ಪಸಂದ್ ಕರ್ತೆ ಹೇ ಅಂತ ಹೇಳ್ತೀವಿ. ಸೊ ನಾನು ಕ್ಷಮೆ ಕೇಳುತ್ತೇನೆ, ನಾನು ಕ್ಷಮೆ ಕೇಳುತ್ತೇನೆ. ತೊ ಕ್ಷಮೆನ ಕ್ಷಮ ಅಂತಾರೆ ಹಿಂದಿಯಲ್ಲಿ. ಕ್ಷಮೆನ ಕ್ಷಮ, ಇಲ್ಲಿ ಕ್ಷಮೆ ಕೇಳುತ್ತೇನೆ ಅನ್ನೋದನ್ನ ಕ್ಷಮ ಮಾಂಗ್ತಾ ಹೂ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದನ್ನೇ ಕ್ಷಮ ಮಾಂಗ್ತಿ ಹೂ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನು ಕ್ಷಮೆ ಕೇಳುತ್ತೇನೆ, ಸೊ ನಾನು ಮೇ ಕ್ಷಮೆ ಕೇಳುತ್ತೇನೆ. तो क्षमा मांगता हूँ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ನಾನು ಕ್ಷಮೆ ಕೇಳುತ್ತೇನೆ ಅನ್ನೋದನ್ನ ಮೇ ಕ್ಷಮಾ ಮಾಂಗ್ತಾ ಹೂ ಅಂತ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಅದೇ ಮೇ ಕ್ಷಮಾ ಮಾಂಗ್ತಿ ಹೂ ಏಕವಚನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಈಗ ನಾನು ಹುಡುಗ ಆಗಿದ್ರೆ ನಾನೇ ಅಂತ ಕೇಳ್ತೀನಿ, ನಾನು ಕ್ಷಮೆ ಕೇಳುತ್ತೇನೆ ಅನ್ನೋದನ್ನ ಮೇ ಕ್ಷಮಾ ಮಾಂಗ್ತಾ ಹೂ ಅಂತ ಹೇಳ್ತೀನಿ. ನಾನು ಹುಡುಗ ಆಗಿದ್ರೆ ಮೇ ಕ್ಷಮಾ ಮಾಂಗ್ತಾ ಹೂ. ಅದೇ ನಾನು ಈಗ ಹುಡುಗಿ ನಾನೇನಂತ ಕೇಳ್ತೀನಿ, ಮೇ ಕ್ಷಮಾ ಮಾಂಗ್ತಿ ಹೂ ಅಂತ ಕೇಳ್ತೀನಿ. ಅದನ್ನೇ ನಾವು ಕ್ಷಮೆ ಕೇಳುತ್ತೇವೆ ಅನ್ಬೇಕಾದ್ರೆ ಇಲ್ಲಿ ನಾವು ಅಂತ ಬಹುವಚನದಲ್ಲಿ ಪ್ರಯೋಗ ಮಾಡ್ತಿದೀವಿ. ಆಗ ಇಲ್ಲಿ ಹಮ್ ಅಂತ ಶುರು ಮಾಡ್ತೀವಿ. ಸೊ ಹಮ್ ಕ್ಷಮಾ ಮಾಂಗ್ತೆ ಹೇ ಅಂತ ಹೇಳ್ತೀವಿ. ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಹಮ್ ಅಂತ ಶುರು ಮಾಡಿದಾಗ ಹಮ್ ಕ್ಷಮಾ ಮಾಂಗ್ತೆ ಹೇ. ಸೊ ನಾವು ಕ್ಷಮೆ ಕೇಳುತ್ತೇವೆ ಅನ್ನೋದನ್ನ ಹಮ್ ಕ್ಷಮಾ ಮಾಂಗ್ತೆ ಹೇ ಅಂತ ಹೇಳ್ತೀವಿ. ಸೊ ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಅನ್ನೋದನ್ನ ಹಿಂದಿಯಲ್ಲಿ ಮುಜೆ ಮಾಫ್ ಕರ್ದೋ ಅಂತೀವಿ. ಕ್ಷಮಿಸು ಅನ್ನೋದನ್ನ ಮಾಫ್ ಕರ್ದೋ ಅಂತೀವಿ. ಅದೇ ಕ್ಷಮಿಸಿ ಅಂತ ನಾವೇನಾದ್ರೂ ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಮಾತಾಡ್ಬೇಕಾದ್ರೆ ಕ್ಷಮಿಸಿ ಅಂತ ಹೇಳ್ತೀವಲ್ಲ, ಅದನ್ನ ಮಾಫ್ ಕರ್ ದೀಜಿ ಅಂತೀವಿ. ಸೊ ಮಾಫ್ ಕರ್ದೋ ಏಕವಚನದಲ್ಲಿ ಹೇಳ್ತೀವಿ. ಅದೇ ಮಾಫ್ ಕರ್ ದೀಜಿ ಬಹುವಚನದಲ್ಲಿ ಇಲ್ಲ. ನಾವು ಯಾವುದೇ ವ್ಯಕ್ತಿ ಗೌರವದಿಂದ ಮಾತಾಡ್ಬೇಕಾದ್ರೆ ಹೇಳ್ತೀವಿ. ನನ್ನನ್ನು ಕ್ಷಮಿಸು ಅನ್ನೋದನ್ನ ಮುಜೆ ಮಾಫ್ ಕರ್ದೋ ಅಂತೀವಿ. ಅದೇ ನನ್ನನ್ನು ಕ್ಷಮಿಸಿ ಅನ್ನೋದನ್ನ ಮುಜೆ ಮಾಫ್ ಕರ್ ದೀಜಿ ಅಂತೀವಿ. ಅದೇ ಏನಾದ್ರೂ ನೀವು ಹೇಳ್ಬೇಕಾದ್ರೆ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಅವಾಗ ಇಲ್ಲಿ ಮುಜೆ ಜಾಗದಲ್ಲಿ ಹಮ್ಕೋ ಅಂತ ಹೇಳ್ತೀವಿ. ನಮ್ಮನ್ನು ಹಮ್ಕೋ ಅಥವಾ ಹಮೆ ಅಂತ ಹೇಳ್ತೀವಿ. ನಮ್ಮನ್ನು ಅದನ್ನ ಹಮ್ಕೋ ಅಥವಾ ಹಮೆ. ಸೊ ನಮ್ಮನ್ನು ಹಮ್ಕೋ, ಕ್ಷಮಿಸು, ಮಾಫ್ ಕರ್ದೋ. ನಮ್ಮನ್ನು ಕ್ಷಮಿಸು, ಹಮ್ಕೋ ಮಾಫ್ ಕರ್ದೋ ಅಥವಾ ಹಮೆ ಮಾಫ್ ಕರ್ದೋ ಅಂತೀವಿ. ಅದೇ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಬೇಕಾದ್ರೆ ಹಮ್ಕೋ ಮಾಫ್ ಕರ್ ದೀಜಿ ಅಂತೀವಿ. ನಮ್ಮನ್ನು ಕ್ಷಮಿಸಿ ಅನ್ಬೇಕಾದ್ರೆ ಹಮ್ಕೋ ಮಾಫ್ ಕರ್ ದೀಜಿ ಅಥವಾ ಹಮೆ ಮಾಫ್ ಕರ್ ದೀಜಿ ಅಂತ ಹೇಳ್ತೀವಿ. ಸೊ ನನ್ನನ್ನು ಕ್ಷಮಿಸು, ಮುಜೆ ಮಾಫ್ ಕರ್ದೋ. ಅದೇ ನನ್ನನ್ನು ಕ್ಷಮಿಸಿ, ಮುಜೆ ಮಾಫ್ ಕರ್ ದೀಜಿಯೇ. ಅದೇ ನಮ್ಮನ್ನು ಕ್ಷಮಿಸು ಅಂತ ಹೇಳ್ಬೇಕಾದ್ರೆ ಹಮ್ಕೋ ಮಾಫ್ ಕರ್ದೋ. ಅದೇ ನಮ್ಮನ್ನು ಕ್ಷಮಿಸಿ ಅದನ್ನ ಹಮ್ಕೋ ಮಾಫ್ ಕರ್ ದೀಜಿ ಅಂತ ಹೇಳ್ತೀವಿ. ಸೊ ಪರವಾಗಿಲ್ಲ, ಪರವಾಗಿಲ್ಲ ಅನ್ನೋದನ್ನ ಕೋಯಿ ಬಾತ್ ನಹಿ ಅಂತೀವಿ. ಪರವಾಗಿಲ್ಲ, ಕೋಯಿ ಬಾತ್ ನಹಿಯೇ. ಇವಾಗ ನಿಮ್ದು ಯಾವುದೋ ವಸ್ತು ಯಾರೋ ಬೀಳಿಸ್ಬಿಡ್ತಾರೆ, ಅವಾಗ ಕೇಳ್ತಾರೆ ಕ್ಷಮಿಸಿ ಅಂತ, ಅವಾಗ ನೀವೇನು ಹೇಳ್ತೀರಾ? ಪರವಾಗಿಲ್ಲ ಅಂತೀರ. ಪರವಾಗಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಕೋಯಿ ಬಾತ್ ನಹಿ ಅಂತೀವಿ. ಸೊ ಪರವಾಗಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಕೋಯಿ ಬಾತ್ ನಹಿ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.